ನೋಡು ಫಸ್ಟ್ ಈ ತೊಟ್ಟನ ಕಟ್ ಮಾಡಿ ಎಸ್ಕೋಬೇಕು. ಇದು ವೇಸ್ಟ್ ಅಲ್ಲ, ಬಿಸಾಕ್ಬೇಕು. ಆಯ್ತು, ಇದು ವೇಸ್ಟ್. ಇದು ಯಾವ ಕನ್ನಡನ ಇದು? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದೀವಿ. ಈ ಮದ್ವೆ ಮನೆಗಳಲ್ಲೆಲ್ಲ ಬಡಿಸ್ತಾರಲ್ಲ ಆ ತರ ಉಪ್ಪಿನಕಾಯಿ, ಇನ್ಸ್ಟೆಂಟ್ ಉಪ್ಪಿನಕಾಯಿ. ಇದು ಬೇಗನೆ ಮಾಡ್ಕೋಬಹುದು, ಒಂದ್ 2 ನಿಮಿಷದಲ್ಲಿ. ನೋಡಿ, ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳು: ಒಂದು ತೋತಪುರಿ ಮಾವಿನಕಾಯಿ ತಗೊಂಡಿದೀನಿ, ಮತ್ತೆ ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದೀನಿ, 1 ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಮತ್ತೆ 1 ಸ್ಪೂನ್ ಆಗಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ತಗೊಂಡಿದೀನಿ, ಸ್ವಲ್ಪ ಇಂಗು ತಗೊಂಡಿದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ನೋಡು ಫಸ್ಟ್ ಈ ತೊಟ್ಟನ ಕಟ್ ಮಾಡಿ ಎಸ್ಕೋಬೇಕು. ಇದು ವೇಸ್ಟ್ ಅಲ್ಲ, ಬಿಸಾಕ್ಬೇಕು. ಆಯ್ತು, ಇದು ವೇಸ್ಟ್. ಇದು ನೋಡಿ, ಹಿಂಗ್ ಇಟ್ಕೊಂಡು ಈ ಕಡೆಯಿಂದ ಕಟ್ ಮಾಡ್ಕೋಬೇಕು. ಒಳಗಡೆ ವಾಟೆ ಇರುತ್ತಲ್ಲ, ನೋಡಿ ಕಾಯಿ ತರ ಇರೋದೇ ತಗೋಬೇಕು. ಸ್ವಲ್ಪ ಹುಳಿ ಮಾವಿನಕಾಯಿ ಬೇಕಾದ್ರೂ ತಗೋಬಹುದು, ಆದ್ರೆ ನಾನು ತೋತಾಪುರಿಕಾಯಿ ತಗೊಂಡಿದ್ದೀನಿ. ಮಾಮೂಲಿ ಹುಳಿ ಮಾವಿನಕಾಯಿ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಕೆಚ್ಕೋಬೇಕು, ಅವಾಗಾದ್ರೆ ಉಪ್ಪು ಖಾರ ಎಲ್ಲ ಹಿಡಿತೈತೆ ಚೆನ್ನಾಗಿ. ಈಗ ನೋಡಿ, ಇದು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಸಣ್ಣ ಸಣ್ಣ ಕೆಚ್ಕೊಂತೀರೋ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಇದು ಸೈಡ್ಸ್ಗೆ ಹಾಕೊಂಡ್ ತಿನ್ಕೋಬಹುದು. ಒಂದ್ ಬೌಲ್ ಎತ್ಕೊ. ಇದು ಕಟ್ ಮಾಡಿರೋದೆಲ್ಲ ನಾನು ಬೌಲ್ ಹಾಕೋಬಿಡ್ತೀನಿ. ಊಟದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಮೂಲಿ 3 to 4 ಮಂತ್ಸ್ ಸ್ಟೋರ್ ಮಾಡಿ ಇಟ್ಕೊಂಡ್ ತಿಂತಾರಲ್ಲ, ಆಲ್ರೆಡಿ ನಾವು ಮಾಡಿ ತೋರಿಸಿದೀವಿ ತಾನೆ? ಹೌದು, ಮಾಡಿದೀವಿ. ಅದನ್ನು ಅಪ್ಲೋಡ್ ಮಾಡಿದೀವಿ ಆಲ್ರೆಡಿ. ಹೌದು, ಅದು ಜಾಡಿನಲ್ಲೇನು ಹಾಕಿದ್ದ, ಅಂದ್ರೆ ಉಪ್ಪಲ್ಲಿ ನೆನ್ಸ್ಬೇಕದು. ಉಪ್ಪಲ್ಲಿ ನೆನ್ಸಿ ಆಮೇಲೆ ಅದಕ್ಕೆ ಖಾರ ಉಪ್ಪು ಎಲ್ಲ ರುಬ್ಬಿ ಹಾಕಿದೆ, ಚೆನ್ನಾಗಿರುತ್ತೆ. ಅದು ಇದಾದ್ರೆ ಇದು ಇನ್ಸ್ಟೆಂಟ್ ಆಗಿ ಒಂದ್ 5 ನಿಮಿಷಕ್ಕೆ ರೆಡಿ ಆಗುತ್ತೆ ಇದು. ಈಗ ಊಟಕ್ಕೆ ಮತ್ತೆ ಒಂದೊಂದು ಫಂಕ್ಷನ್ಗಳಿಗೆಲ್ಲ ನಾವು ರೆಡಿ ಉಪ್ಪಿನಕಾಯಿ ತರ್ತೀವಲ್ಲ, ಅದ್ರ ಬದಲು ನಾವ್ ಹಿಂಗೆ ಮಾಡ್ಕೋಬಹುದು ಮನೇಲಿ. ಈಸಿನೂ ಮತ್ತೆ ಬೇಗನೂ ಆಗುತ್ತೆ. ಈಗ ನೋಡಿ, ಸ್ಟವ್ ಹಚ್ಚಿಸ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, ಒಂದ್ 2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ಒಂಚೂರು ಎಣ್ಣೆ ಜಾಸ್ತಿ ಇರ್ಲಿ. ನೋಡಿ, ಎಣ್ಣೆ ಕಾಯ್ದಿದೆ, ಮೆಂತ್ಯ ಹಾಕೋತಿದ್ದೀನಿ, ಮತ್ತೆ ಸಾಸಿವೆನ ಹಾಕೊಳ್ಳೋಣ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸಾಸಿವೆ ಎಲ್ಲ ಈ ತರ ಸಿಟ್ಲ್ಬೇಕು. ನೋಡಿ, ಮೆಂತ್ಯ ಎಲ್ಲ ಈ ತರ ಬ್ರೌನ್ ಕಲರ್ ಬಂತು. ಈಗ ನೋಡಿ, ಇದಕ್ಕೆ ಖಾರ ಉಪ್ಪೆಲ್ಲ ಹಾಕೊಳ್ಳೋಣ. ನೋಡಿ, ಚಿಲ್ಲಿ ಪೌಡರು ಮತ್ತೆ ಅರಿಶಿನ ಪುಡಿ, ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ಇದನ್ನೆಲ್ಲ ಲೋ ಫ್ಲೇಮ್ ಇಟ್ಕೊಂಡೇನೆ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, ಸೀಸೋದ್ ಬೇಡ, ಟೇಸ್ಟ್ ಹೋಗ್ಬಿಡುತ್ತೆ. 1-2 ಸೆಕೆಂಡ್ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿಗೆಲ್ಲ ಆಯಿಲ್ ಜಾಸ್ತಿ ಇರ್ಬೇಕಲ್ಲ? ಹೌದು, ನೋಡಿ, ಈ ತರ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರ್ಬೇಕು. ನೋಡಿ, ಇದೆಲ್ಲ 1-2 ಸೆಕೆಂಡ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ನೋಡಿ, ಮಾವಿನಕಾಯಿ ಹಾಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡೇನೆ ಒಂದ್ 2-3 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ನೋಡಿ, ಮಸಾಲೆ ಎಲ್ಲ ಮಾವಿನಕಾಯಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೋಡಿ, ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ, ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಹೌದು, ಒಂದ್ 2-3 ನಿಮಿಷ ಅಷ್ಟೇ ಸಾಕು. ಮೆಂತ್ಯ ಹಾಕಿದ್ರೆ ಕಹಿ ಬರಲ್ವಾ? ಅದಕ್ಕೆ ಒಂದ್ ಸ್ವಲ್ಪ ಟೇಸ್ಟಿಗೆ ಅದೇ ಘಮ ಕೊಡೋದು ಉಪ್ಪಿನಕಾಯಿಗೆ. ಜಾಸ್ತಿ ಹಾಕಿದ್ರೆ ಕಹಿ ಆಗೋಗುತ್ತೆ. ಹೌದು, ಅದಕ್ಕೆ ಒಂದ್ ಸ್ವಲ್ಪ ಹಾಕೋಬೇಕು, ಒಂದ್ 1/4 ಟೀ ಸ್ಪೂನ್ ಆಗಷ್ಟು. ಫ್ರೈ ಆಗ್ತಾ ಇರೋದು ನೋಡ್ತಾ ಇದ್ರೇನೆ ನೀರು ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಒಂದು 1 ವೀಕ್ ವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. 1 ವೀಕ್ ಅಷ್ಟು. ಇಲ್ಲ, ಸ್ಟೀಲ್ ಡಬ್ಬಿಗೆ ಹಾಕಿಟ್ಕೋಬೇಕು ಅಷ್ಟೇ. ಈಚೆ ಇಟ್ಟಿವಿ ಅಂದ್ರೆ ಒಂದ್ 2 ದಿವಸ ಅಷ್ಟೇ, ಇದು ಮತ್ತೆ ಹಾಳಾಗ್ಬಿಡುತ್ತೆ. ಫ್ರಿಜ್ ಅಲ್ಲಿ ಆದ್ರೆ 1 ವಾರ ಸ್ಟೋರ್ ಮಾಡ್ಬೋದು. ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಫುಲ್ಲು ತಣ್ಣಗಾಗಕ್ ಬಿಡೋಣ. ಈಗ ನೋಡಿ, ಸ್ವಲ್ಪ ತಾರಾಕ್ ಬಿಟ್ಟಿದ್ವಿ.
ಈಗ ನೋಡಿ ಚೆನ್ನಾಗಿ ಆರಿದೆ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ನೋಡಿ, ನೀವು ಸ್ಟೋರ್ ಮಾಡೋದಾದ್ರೆ ಒಂದು ಸ್ಟೀಲ್ ಡಬ್ಬಿಗೆಲ್ಲ ಹಾಕೊಂಡು ಸ್ಟೋರ್ ಮಾಡ್ಕೋಬಹುದು. ನೋಡಿ, ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಟೇಸ್ಟ್ ಮಾಡು. ನೀನೊಂದು ಪೀಸ್ ತಗೋಂಗೆ. ಚೆನ್ನಾಗಿದೆಯಲ್ಲ? ಹುಳಿ ಹುಳಿ ಮತ್ತೆ ಉಪ್ಪಿನಕಾಯಿ ಹುಳಿ ಹುಳಿನೇ ಇರುತ್ತೆ. ಖಾರ ಚೆನ್ನಾಗಿದೆ. ಖಾರ ಚೆನ್ನಾಗಿದೆ ಅಲ್ಲ? ನಾವು ಸ್ವಲ್ಪ ಹೊತ್ತು ಖಾರ ಹಿಡಿಬೇಕು. ಸಕ್ಕತ್ತಾಗಿರುತ್ತೆ ಟೇಸ್ಟ್. ಇದು ಅನ್ನಕ್ಕೆ ಕಲ್ಸ್ಕೊಂಡ್ ತಿಂದ್ರು ಬಿಸಿ ಬಿಸಿ ಸಕ್ಕತ್ತಾಗಿರುತ್ತೆ. ರೈಸ್ ಸಕ್ಕತ್ತಾಗಿರುತ್ತೆ. ಚೆನ್ನಾಗಿದೆ. ಸೂಪರ್.